ಯೋಗಿ ಶ್ರೀನಿವಾಸ್ ಆರ್ಕ ಗುರೂಜಿ ಇವರ ನೇತೃತ್ವದಲ್ಲಿ ನೂತನ ಶ್ರೀ ಆರ್ಕ ಮಹಾಗಣಪತಿ ದೇವಸ್ಥಾನದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ನಡೆಯಿತು. ಶ್ರೀನಿವಾಸ್ ಆರ್ಕ ಗುರೂಜಿ ಮಾತನಾಡಿ, ಬೆಳಗ್ಗೆ ಗಣಪತಿ ಪೂಜೆ, ಪುಣ್ಯಗಹ ಗೋಪೂಜೆ, ಅಭಿಷೇಕ, ಪ್ರಧಾನ ಕಳಶ ಪೂಜೆ, ನವಗ್ರಹ ಮಂಟಪ, ಅಗ್ನಿ ಪ್ರತಿಷ್ಠೆಯ ಮೂಲ ಮಂತ್ರ ಹೋಮ, ಗಣಪತಿ ಸ್ತುಕ್ತ ಹೋಮ, ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ರಾಷ್ಟ್ರ ಆಶೀರ್ವಾದ, ನಮ್ಮ ಅಕ್ಕ ಧಾಮದಲ್ಲಿ ಮೊದಲನೇ ವರ್ಷದ ಶ್ರೀ ಆರ್ಕ ಮಹಾಗಣಪತಿ ದೇವಸ್ಥಾನದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೊರದೇಶದಿಂದ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ. ಇದೇ ರೀತಿ ಮೈಸೂರಿನ ವಿವಿಧ ಮಠಗಳಿಂದ ಸ್ವಾಮೀಜಿಗಳು ಕೂಡ ಭಾಗವಹಿಸಿ ಈ ಗಣಪತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ್ದಾರೆ ಎಂದು ತಿಳಿಸಿದರು. ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಯಿತು. ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮೈಸೂರು. ಪಾಠಶಾಲೆ ನಮ್ಮ ಸಂಸ್ಕೃತ ಮೂಲ ಭಾಷೆ ಅಲ್ವಾ, ಒರಿಜಿನಲ್ ಭಾಷೆ. ಎಷ್ಟು ಎಲ್ಲ ನಮ್ಮ ಸಾಹಿತ್ಯಗಳು ಪ್ರಧಾನವಾಗಿರೋದೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚು ಇವೆ. ಬೇರೆ ಭಾಷೆಗಳಲ್ಲೂ ಇವೆ, ಸಂಸ್ಕೃತದಲ್ಲಿ ಹೆಚ್ಚು ಇವೆ. ಲೈಕ್ ವೇದ, ಉಪನಿಷತ್, ಭಗವದ್ಗೀತೆ ಆಗಿರ್ಬೋದು, ಯೋಗಸೂತ್ರ, ಬ್ರಹ್ಮಸೂತ್ರ ಅಲ್ವಾ, ಈ ಥರದ್ದೆಲ್ಲ ಬಹಳ ಗಂಭೀರವಾಗಿ ಮನುಸ್ಮೃತಿ ಬರ್ತಿರೋದು ಬಹಳವಾಗಿದೆ ಆಗಿದೆ. ಅದಕ್ಕೆ ಮತ್ತು ನಾವು ಎಲ್ಲ ದೇಶಗಳಲ್ಲೂ ಅವ್ರವ್ರ ಭಾಷೆಗಳನ್ನು ಉಳಿಸ್ಕೊಳ್ತಾರೆ. ಎಲ್ಲ ಸಂಸ್ಕೃತಿಯವರು ನಮ್ಮ ಭಾಷೆ ನಮ್ಮ ದೇಶದ್ದು ಮೂಲವಾಗಿರೋದು ಉಳಿಸ್ಕೊಂಡ್ರೆ ತಪ್ಪಿಲ್ಲ ಅಲ್ವಾ. ಮತ್ತು ಅದು ಬೇರೆ ಎಲ್ಲ ಡೈಲೆಕ್ಟ್ಸ್ ಇದೆಯಲ್ಲ, ಭಾಷೆಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಅವುಗಳಲ್ಲೆಲ್ಲ ಸಂಸ್ಕೃತದ ಪೋಷಣೆ ಹಿಂದುಗಡೆಯಿಂದ ಇದೆ. ವೈಯಕ್ತಿಕವಾಗೂ ಇದೆ, ಅವುಗಳ ಗೌರವ, ಅದರ ಸ್ಥಾನಮಾನ ಇದೆ. ಅದು ಸಂಸ್ಕೃತದ ಒಂದು ನ್ಯೂಟ್ರಿಷನ್ ಹಿಂದುಗಡೆಯಿಂದ ಇದೆ. ಅದಕ್ಕೋಸ್ಕರ ಅದಕ್ಕೆ ಶಾಲೆ ಓಪನ್ ಮಾಡಿದೆ, ಹಾಗೆ ಕರಿತೀವಿ. ಅದಲ್ಲದೆ ಬೇರೆ ಶಾಲೆ ಅರ್ಕ ಮಹಾವಿದ್ಯಾಲಯ ಅಂತ ಇದೆ, ಅಲ್ಲಿ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಯೂನಿಫಾರ್ಮ್ಸು, ಟೆಕ್ಸ್ಟ್ ಬುಕ್ಸು ಮತ್ತು ಒಳ್ಳೆಯ ಮಧ್ಯಾಹ್ನದ ಉಪಹಾರ, ಒಳ್ಳೆಯ ಕೋಚಿಂಗು ಇದೆಲ್ಲ ಕೊಟ್ಟು ಮಾಡಬೇಕು ಅಂತ ಅದು ಸುತ್ತಮುತ್ತ ಹಳ್ಳಿಯವರಿಗೆ, ಹಳ್ಳಿಯ ನಮ್ಮ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿದೆ. ಯಾರು ಬೇಕಾದ್ರೂ ವಾಲಂಟಿಯರ್ಸು ಬಂದು ಟೀಚ್ ಮಾಡ್ತಾರೆ ಕೆಲಸ ಬೇರೆ ಬೇರೆ ದೇಶಗಳಲ್ಲಿ, ಇಂಗ್ಲೀಷು, ಬೇರೆ ಭಾಷೆಯಲ್ಲೂ ಹಾಗೆಲ್ಲ ಇದೆ. ಗೋಶಾಲನೂ ಇದೆ ನೋಡಿ. ನನಗಿನ್ನ ಗೋಶಾಲೆ ಇದೆ. ಗೋಶಾಲೆ ಒಬ್ಬರ ಹತ್ರನೇ ಅಂತಲ್ಲ, ನಮ್ಮಗಳ ಮನೆಯಲ್ಲೂ ಕೂಡ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೊಂದು ಹಸು ಇಟ್ಟಿದ್ರಂತೆ. ಎಲ್ಲರಿಗೂ ಕಷ್ಟ, ಈಗ ಸಿಟಿ ಲೈಫ್ ಜಾಸ್ತಿ ಆಗೋಗಿದೆ. ಆದರೂ ಕೂಡ ಎಲ್ಲಿ ಸಾಧ್ಯನೋ ಒಂದು 10-12 ಮನೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು 25 ಮನೆ, ಒಂದು ಹಸುವನ್ನು ಇಡ್ಬೋದಲ್ವ ನೀವು ಅವಾಗೆಲ್ಲ. ಅವಾಗ ನಿಮಗೆ ಇದು ಒಂದು ಸಣ್ಣ ಗೋಶಾಲೆ ಮಾಡ್ಬೋದಲ್ಲ ನೀವೆಲ್ಲನೂ. 25-30 ಜನ 100 ಜನ ಮನೆ ಫ್ಯಾಮಿಲಿ ಸೇರಿಕೊಂಡ್ರೆ ಎಲ್ಲಿಗೂ ಒಳ್ಳೇದಾಗುತ್ತೆ. ಪ್ಯೂರ್ ಹಾಲು ಸಿಗುತ್ತೆ ನಿಮಗೆ. ಹಸುಗಳು ಒಂದು ಪರಿಜ್ಞಾನ ಉಂಟಾಗುತ್ತೆ ಅಲ್ವಾ. ಕಡೆ ಬರ್ತಾ ಎಲ್ಲಿಂದ ಬರುತ್ತೆ ಹಾಲು ಅಂದರೆ ಪ್ಯಾಕೆಟಲ್ಲಿ ಬರುತ್ತೆ, ಪ್ಯಾಕೆಟಲ್ಲಿಂದ ಬರುತ್ತೆ ಫ್ಯಾಕ್ಟ್ರಿ ಬರುತ್ತೆ. ಈ ಥರ ದಿನ ಬರೋ ಚಾನ್ಸಸ್ಸು ಇದೆ. ಅದಕ್ಕೋಸ್ಕರ ಹಸುಗಳನ್ನು ಬೆಳೆಸಿ ಇಲ್ಲಿ ಗೋಶಾಲೆ ಮಾಡಿರೋದು ಉದಾಹರಣೆಗೋಸ್ಕರ. ಒಂದು ಕ್ಷಣ ಏನೋ ನೀವು ಅಲ್ಲ, ಆಯುರ್ವೇದ ಕೂಡ ಇದೆ. ಇವರು ಹೇಳ್ತಾರೆ, ಎಷ್ಟು ಬ್ಯುಸಿ ಇರ್ತೀನಿ ನಮ್ಮ ಆ್ಯಕ್ಟಿವಿಟೀಸಲ್ಲಿ ಅಂದರೆ ಸೇವೆಯಲ್ಲಿ ಅಂದರೆ ಇದೆಲ್ಲ ನಾನು ಕೌಂಟ್ ಮಾಡಿ ಹೇಳ್ತಾರೆ, ಲಿಸ್ಟ್ ಕೊಡಲ್ಲ ಅಂತ. ಅವರೇ ಆಯುರ್ವೇದ ಇದೆ, ಇರಲಿ ಅದು ಕೂಡ ಹೊಡಿಬೇಕು ಅಂತ ನೀವು ಇಷ್ಟಪಟ್ಟೆ ಒಂದು ಸೆಕೆಂಡ್ಸ್ ಮಾತ್ರ ಪಾಪ ಇವರು ಹೊರಗಡೆಯಿಂದ ಬಂದಿದ್ದಾರೆ. ಏನಾದರೂ ರಿಫ್ಲೆಕ್ಷನ್.